ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. 1959 ಒಬ್ಬ ಹುಡುಗ ಮುಂಬೈಯಲ್ಲಿ ಹುಡ್ತಾನೆ. ಆ ಹುಡುಗನಿಗೆ ಡಿಸ್ಲೆಕ್ಸಿಯಾ ಅಂದರೆ ಏನು? ತಾವೆಲ್ಲ ತಾರೆ ಜಮೀನ್ ಪರ್ ಅನ್ನೋ ಹಿಂದಿ ಚಿತ್ರವನ್ನು ನೋಡಿರ್ತೀರ. ಅದರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಕೆಲವು ನ್ಯೂನತೆಗಳು ಅವನಲ್ಲಿ ಇರುತ್ತೆ. ಸರಾಗವಾಗಿ ಮಾತನಾಡಲಾರ, ಅಕ್ಷರಗಳನ್ನು ಗುರುತಿಸಲಾರ. ಬಿ ಅಂತ ಬರೀಬೇಕಾದ್ರೆ ಆ ಬಿಯ ಡುಬ್ಬ ಬಲಗಡೆಗೆ ಬರಬೇಕು, ಆದರೆ ಇವನು ಎಡಗಡೆ ಬರೀತಾನೆ. ಕೆಲವು ನ್ಯೂನತೆಗಳಿರುತ್ತೆ. ಈ ಹುಡುಗನಿಗೂ ಸಹ ಅಂತಹ ನ್ಯೂನತೆ ಇತ್ತು. ಇವನು ಬಾಯಿ ಬಿಟ್ಟರೆ ತೊದಲು ಸರಿಯಾಗಿ ಮಾತು ಬರ್ತಿರಲಿಲ್ಲ, ಎಲ್ಲರೂ ಅಣಗಿಸೋರು. ಹಾಗಾಗಿ ಈ ಹುಡುಗ 7ನೇ ತರಗತಿಗೆ ಬರುವವರೆಗೂ ಮಾತನ್ನೇ ಆಡ್ತಿರಲಿಲ್ವಂತೆ. ಆದರೆ ಒಂದು ಘಟ್ಟದಲ್ಲಿ ಮಾತನ್ನು ಆಡಲೇಬೇಕಲ್ವಾ, ಹೈಸ್ಕೂಲಿಗೆ ಬಂದಾಗ. ಆಗ ಕಲಿಯೋಕೆ ಶುರು ಮಾಡ್ತಾನೆ ಮಾತನ್ನು. ಕಲಿತು ನಿರಂತರ ಪ್ರಯತ್ನದಿಂದ ಭಾಷೆಯ ಮೇಲೆ ಒಂದು ಹಿಡಿತವನ್ನು ಸಾಧಿಸ್ತಾನೆ. SSLC ಆಗುತ್ತೆ, ಮುಂದೆ ಓದೋದಕ್ಕೆ ಆಗೋದಿಲ್ಲ. ಮುಂಬೈಯಲ್ಲಿ ತಾಜ್ ಹೋಟೆಲ್ ಇರುತ್ತೆ, ಅಲ್ಲಿ ಒಬ್ಬ ಪರಿಚಾರಕನಾಗಿ ಕೆಲಸಕ್ಕೆ ಸೇರ್ಕೋತಾನೆ. ಜೊತೆಗೆ ಇವನು ಮೌನವಾಗಿ ಮಾತಾಡದೇ ಇದ್ದಂಥ ದಿನಗಳಲ್ಲಿ ಇವನನ್ನು ಆಕರ್ಷಿಸಿದ್ದು ಛಾಯಾಗ್ರಹಣ. ಆ ಛಾಯಾಗ್ರಹಣದ ಸೂಕ್ಷ್ಮಗಳನ್ನು ತಿಳ್ಕೊಂಡು ಅತ್ಯುತ್ತಮ ಛಾಯಾಗ್ರಾಹಕನಾಗಿ ಒಳ್ಳೆಯ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ತಾಜಲ್ಲಿ ಕೆಲಸ, ಹವ್ಯಾಸ ಫೋಟೋಗ್ರಫಿ, ಛಾಯಾಗ್ರಹಣ. ಹೀಗೆ ಈ ಹುಡುಗ ಬೆಳೀತಾ ಬರ್ತಾನೆ. ಆದರೆ ಅವನಲ್ಲಿ ಏನೋ ಒಂದು ಅತೃಪ್ತಿ ಕಾಡ್ತಾ ಇರುತ್ತೆ. ನಾನು ಏನೋ ಮಾಡಬೇಕು, ನನ್ನಲ್ಲಿ ಏನೋ ಇದೆ, ಅದನ್ನು ಹೊರಗೆ ತರೋದು ಹೇಗೆ, ಅದನ್ನು ತಿಳ್ಕೊಳ್ಳೋದು ಹೇಗೆ? ಹೀಗೆ ಒದ್ದಾಟದಲ್ಲೇ ಆತ 35 ವರ್ಷಗಳನ್ನು ಕಳೆದು ಬಿಡ್ತಾನೆ. ಒಂದು ಸಲ ಯಾವುದೋ ಒಂದು ನಾಟಕದ ರಿಹರ್ಸಲ್ ನಡೀತಾ ಇರುತ್ತೆ, ಅಲ್ಲಿಗೆ ಹೋಗ್ತಾನೆ. ನೋಡ್ತಾನೆ, ಅಭಿನಯ ಕ್ಷೇತ್ರದಲ್ಲಿ ಆಸಕ್ತಿ ಬರುತ್ತೆ. ನಿಧಾನವಾಗಿ ಅದರಲ್ಲಿ ತೊಡಕೋತಾನೆ. ಅಭಿನಯದ ಸೂಕ್ಷ್ಮಗಳು ಗೊತ್ತಾದ ಮೇಲೆ ಅದರಲ್ಲಿ ಅಭಿರುಚಿಯನ್ನು ಬೆಳೆಸ್ಕೊಂಡು ಒಳ್ಳೆ ನಟನಾಗುವ ಪ್ರಯತ್ನ ಪಡ್ತಾನೆ. ತಾಜಲ್ಲಿ ಕೆಲಸ, ಹವ್ಯಾಸ 2, ಮೊದಲನೇದು ಫೋಟೋಗ್ರಫಿ, ಈಗ ಅಭಿನಯ. ಹೀಗೆ ಮಾಡ್ತಾ ಇರಬೇಕಾದ್ರೆ ಒಂದು ಸಲ ನಾನು ಬಾಜಿರಾವ್ ಅಲ್ಲ ಅಂತಕ್ಕಂಥ ಒಂದು ಪ್ರಖ್ಯಾತ ಮರಾಠಿ ನಾಟಕ, ಆ ನಾಟಕದಲ್ಲಿ ಅಭಿನಯಿಸುವಾಗ ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕ ವಿಧು ವಿನೋದ್ ಚೋಪ್ರಾ ನೋಡ್ತಾರೆ. ಈ 35-40 ವರ್ಷದ ಯುವಕನನ್ನು ನೋಡಿದಾಗ ಅವನನ್ನು ಕರೀತಾರೆ. ನೋಡಿ, ನಾನು ಮುನ್ನಾಬಾಯಿ MBBS ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೇನೆ, ನಿರ್ದೇಶಿಸ್ತಾ ಇದ್ದೇನೆ. ಅದರಲ್ಲಿ ಆಸ್ಥಾನ ಅಂತಕ್ಕಂಥ ಒಬ್ಬ ವೈದ್ಯನ ಪಾತ್ರ ಇದೆ. ಆ ಪಾತ್ರ ಮಾಡಲಿಕ್ಕೆ ನೀವೇ ಲಾಯಕ್ಕು ಅಂತ ಹೇಳಿ ಆತನನ್ನು ಆಯ್ಕೆ ಮಾಡ್ತಾರೆ. ಆತ ಅದ್ಭುತವಾಗಿ ಅಭಿನಯಿಸ್ತಾನೆ. ಆತನೇ ಬೋಮನ್ ಇರಾನಿ. ಆತ್ಮವಿಶ್ವಾಸವನ್ನು ಉಳಿಸ್ಕೊಂಡ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಅನೇಕ ಮಹನೀಯರ ಕಥೆಗಳು ಉಂಟು. ಅದರಲ್ಲಿ ಬೋಮನ್ ಇರಾನಿ ಮುಖ್ಯವಾದದ್ದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು S. ಸರಸ್ವತಿ ಅಂತ. ನಾನು ಮೂಲತಃ ಚಾಮರಾಜನಗರದವಳು. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸವಾಗಿದ್ದೇವೆ. ನಾನು ನಿವೃತ್ತ ಬ್ಯಾಂಕ್ ಉದ್ಯೋಗಿ. ನನ್ನ ಹವ್ಯಾಸಗಳು ಬಂದು ಸುಡುಕು ಮಾಡೋದು. ನನ್ನ ಅತ್ಯಂತ ತುಂಬ ಇಷ್ಟವಾದ ಹವ್ಯಾಸ ಅಂದರೆ ಸುಡುಕು ಮಾಡೋದು ಪ್ರತಿ ದಿವಸನೂ. ಅದ್ರ ಜೊತೆಗೆ ನನಗೆ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾಬಳಕೆ ಪುಸ್ತಕ ನನ್ನ ಮನಸ್ಸಿಗೆ ತುಂಬ ಹಿಡಿಸಿ ಅದನ್ನು ಪದೇ ಓದ್ತಾನೆ ಇರ್ತೀನಿ ನಾನು. ಅವರದ್ದು ತುಂಬ ಸಣ್ಣ ಕಥೆಗಳು ಮನಸ್ಸಿಗೆ ಮುಟ್ಟೋ ಥರ ಇರುತ್ತೆ.
ಅದ್ರ ಜೊತೆಗೆ ದುಂಡಿರಾಜ್ ಅವರದ್ದು ಹನಿಗವನಗಳನ್ನು ಕೂಡ ಓದ್ತೀನಿ. ಅದರಿಂದ ಪ್ರೇರಿತಳಾಗಿ ಸಣ್ಣ ಸಣ್ಣ ಕತೆ ಕವನಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದನ್ನು ಬರಿತಾ ಇರ್ತೀನಿ, ಕತೆ ಕವನಗಳನ್ನು. ಜೊತೆಗೆ ಮನೆಯಲ್ಲಿ ನನ್ನ ಮಗನ ಜೊತೆ ಪ್ರಾಸಬದ್ಧವಾಗಿ ಮಾತಾಡೋದು ಒಂದು ಹವ್ಯಾಸ ಆಗಿದೆ ನನಗೆ. ತುಂಬ ಸಂತೋಷಮ್ಮ ಸರಸ್ವತಿ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ ಲಕ್ಷ್ಮೀನಾರಾಯಣಗೌಡ, ನೇರ್ಲಘಟ್ಟ ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನನ್ನ ಹವ್ಯಾಸಗಳು: ನಾನು ಪ್ರಗತಿಪರ ರೈತ. ನಾನು ಬೆಳಗ್ಗೆ ಎದ್ದು ದಿನ ಎದ್ದು ನ್ಯೂಸ್ ಪೇಪರ್ಗಳು ಓದಬೇಕು, ಮತ್ತು ನನ್ನ ತೋಟ ಎಲ್ಲ ಒಂದು ರೌಂಡ್ ಬರಬೇಕು. ತಟ್ಟಂಥ ಕಾರ್ಯಕ್ರಮಗಳು ನಾನು ಎಂದೂ ತಪ್ಪದೇ ನೋಡ್ತಾ ಇದ್ದೀನಿ. ಲಕ್ಷ್ಮೀನಾರಾಯಣಗೌಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ, MS ವಿಜಯಲಕ್ಷ್ಮಿ. ಆನಂದ್ ನಗರ್ RBI ಕಾಲೋನಿ, ಬ್ಯಾಂಗ್ಳೂರಿಂದ ಬಂದಿದ್ದೀನಿ ನಾನು. ನನ್ನ ಹವ್ಯಾಸಗಳು ಸತ್ಸಂಗಕ್ಕೆ ಅಟೆಂಡ್ ಆಗೋದು, ಭಜನೆಗಳು ಹೇಳೋದು. ಕಾಲೇಜ್ ಡೇಸಲ್ಲಿದ್ದಾಗ ಸೀನಿಯರ್ ಅಂಡರ್ ಆಫೀಸರ್ ಆಗಿದ್ದೆ. ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟಲ್ಲಿ 19,000 ಫೀಟ್ ಹಟ್ಟಿದ್ದೀನಿ. ಇಟ್ ವಾಸ್ ಇನ್ 1972. ಈಗ ಗೃಹಿಣಿ ನಾನು. ಹತ್ತಿದ್ದು ದೊಡ್ಡದಲ್ಲ, ಮುಂದುವರ್ಸೋದಲ್ಲ? ಮುಂದುವರಿಸಲಿಲ್ಲ ಸರ್, ಮುಂದುವರಿಸಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಆಗಲಿಲ್ಲ, ಕೊನೆಯ ಪಕ್ಷ ನಿಮ್ಮ ಮಕ್ಕಳಿಗಾದರೂ ಆ ಮೌಂಟೇನಿಂಗ್ ಅದ್ಭುತವಾದಂಥ ಕ್ರೀಡೆ ಅದು. ಬಹಳ ಸಂತೋಷ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು: ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ: ವನವಾಸಿ ಕಾದಂಬರಿ. ಮೂಲ ಗುರುದತ್, ಭಾವಾನುವಾದ ಶಿವಶಂಕರ್. ಮೊದಲ ಪ್ರಶ್ನೆ: ಕರ್ನಾಟಕದ ಯಾವ ಪ್ರದೇಶದಲ್ಲಿ ಮನೆಗೆ ಪಾಯ ಅಗೆಯುವಾಗ ಆಭರಣಗಳ ಪಾತ್ರೆ ದೊರೆತಿದೆ? ಮೊದಲಿಗೆ ಸರಸ್ವತಿ, ಆನಂತರ ಲಕ್ಷ್ಮೀನಾರಾಯಣಗೌಡ. ಲಕ್ಕುಂಡಿ. ಲಕ್ಷ್ಮೀನಾರಾಯಣಗೌಡ, ಲಕ್ಕುಂಡಿ. ಆಯ್ಕೆಗಳನ್ನು ನೋಡೋಣ. ಲಕ್ಕುಂಡಿ, ಲಕ್ಷ್ಮೇಶ್ವರ, ದೊಡ್ಡ ಗದವಳ್ಳಿ, ಇಟಗಿ. ಲಕ್ಕುಂಡಿ ಅಂತ ಹೇಳಿದ್ದೀರಿ, ಹೌದಾ? ನೋಡೋಣ. ಲಕ್ಕುಂಡಿ ಉತ್ತರ ಸರಿಯಾಗಿದೆ. ಸರಸ್ವತಿ ಅವರಿಗೆ ವನವಾಸಿ ಎನ್ನುವ ಕಾದಂಬರಿ ಕೃತಿಯ ಜೊತೆ ವೇದಗಳಲ್ಲಿ ಏನಿದೆ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಸರಸ್ವತಿ ಅವರಿಗೆ ಕೊಟ್ಟಿದ್ದೇವೆ. ಮನೆ ಪಾಯ ಅಗೆಯುವ ಸಂದರ್ಭದಲ್ಲಿ ಒಂದು ತಾಮ್ರದ ಪಾತ್ರೆ ಚೊಂಬು ಥರದ್ದು ಸಿಕ್ಕಿದೆಯಂತೆ. ಅದರಲ್ಲಿ 22 ಚಿನ್ನದ ತುಂಡುಗಳು, ಬೇರೆ ಬೇರೆ ಆಭರಣಗಳ ಭಾಗಗಳು ದೊರೆತಿವೆ. ಎಲ್ಲವನ್ನು ತೂಕ ಹಾಕಿದ್ರೆ ಸುಮಾರು 470 ಗ್ರಾಮ್ ಆಗುತ್ತಂತೆ. ಇಂದಿನ ಲೆಕ್ಕಾಚಾರದಲ್ಲಿ ಅದು ಸುಮಾರು 60 ಲಕ್ಷ ರೂಪಾಯಿಗಳಷ್ಟು ಬೆಲೆ ಬಾಳುತ್ತೆ. ಸದ್ಯಕ್ಕೆ ಇದು ಸರ್ಕಾರದ ಅಧೀನದಲ್ಲಿ ಇದೆ. ವಾಸ್ತವದಲ್ಲಿ ಇದು ಯಾವುದೋ ಒಂದು ಮನೆಯ ವೈಯಕ್ತಿಕ ನಿಧಿ ಆಗಿರಬಹುದು. ಇದು ಅಲ್ಲಿ ಆಳಿದಂಥ ರಾಜ ಮಹಾರಾಜರಿಗೆ ಸಂಬಂಧಪಟ್ಟಂಥ ನಿಧಿ ಅಲ್ಲ. ನಿಧಿಗಳ ಸ್ವರೂಪ ನೋಡಿ ಹೇಳ್ತಾರೆ. ಹಾಗಾಗಿ ಯಾರ ಪ್ರದೇಶದಲ್ಲಿ ಈ ಒಂದು ಆಭರಣ ದೊರೆತಿದೆಯೋ ಆ ಆಭರಣ ಬೆಲೆದ 5ನೇ 1 ಭಾಗವನ್ನು ಅವರಿಗೆ ಕೊಡುವ ಪದ್ಧತಿ ಉಂಟಂತೆ. ಆ ಒಂದು ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ. ಈ ಹಳೆಯ ಆಭರಣಗಳೆಲ್ಲ ಅದು ಸರ್ಕಾರಕ್ಕೆ ಅಂತಿಮವಾಗಿ ಸೇರಬೇಕಾಗುತ್ತೆ. ಮರಳಿ ಮನೆಗೆ ಎನ್ನುವ ಒಂದು ಪುಸ್ತಕ, ಪ್ರೀತಿ ಡೇವಿಡ್ ಬರೆದ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ರಾಜಾರಾಮ್ ತಲ್ಲೂರ್ ಅವರು. ಪ್ರಶ್ನೆ: ಕೌಂಡಿನ್ಯ ಯಾವ ದೇಶವನ್ನು ತಲುಪಿತು? ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರ ಕೊಡಬೇಕು. ಕೌಂಡಿನ್ಯ ಯಾವ ದೇಶವನ್ನು ತಲುಪಿತು? ಆಯ್ಕೆಗಳನ್ನು ನೋಡೋಣ. ಈಜಿಪ್ಟ್, ಒಮಾನ್, ಇರಾನ್, ಗ್ರೀಸ್. ಮೊದಲಿಗೆ ಸರಸ್ವತಿ, ಆನಂತರ ವಿಜಯಲಕ್ಷ್ಮಿ. ಒಮಾನ್. ವಿಜಯಲಕ್ಷ್ಮಿ? ಗ್ರೀಸ್. ಉತ್ತರವನ್ನು ನೋಡೋಣ. ಒಮಾನ್ ಉತ್ತರ ಸರಿಯಾಗಿದೆ. ಮರಳಿ ಮನೆಗೆ ಈ ಪುಸ್ತಕವನ್ನು ಸರಸ್ವತಿ ಅವರಿಗೆ ಕೊಟ್ಟಿದ್ದೇವೆ.
ಏನಿದು ಕೌಂಡಿನ್ಯ? ನಮ್ಮ ಕಾರ್ಯಕ್ರಮದಲ್ಲಿ ಈ ಹಿಂದೆ ಕೌಂಡಿನ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಯಾಕಂದರೆ ಸಮುದ್ರದ ಮೇಲೆ ವ್ಯಾಪಾರ ವಹಿವಾಟು ನಡೆಸೋದರಲ್ಲಿ ಭಾರತೀಯರು ಬಹಳ ಪ್ರಸಿದ್ಧರು. ನ್ಯಾವಿಗೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಆ ನ್ಯಾವಿಗೇಷನ್ ಅನ್ನೋ ಶಬ್ದ ಬಂದದೇ ನಾವಗತಿ ಎನ್ನುವ ಸಂಸ್ಕೃತ ಶಬ್ದದಿಂದ. ಹಾಗಾಗಿ ದೊಡ್ಡ ದೊಡ್ಡ ಹಡಗುಗಳನ್ನು ಕಟ್ಟಿಕೊಂಡು ಈ ವ್ಯಾಪಾರ ವಾಣಿಜ್ಯಗಳನ್ನು ಭಾರತೀಯರು ಮಾಡ್ತಾ ಇದ್ದರು. ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಭಾರತೀಯರು ಅನೇಕ ವಿದೇಶಗಳ ಜೊತೆ ವಾಣಿಜ್ಯ ವ್ಯವಹಾರ ನಡೆಸ್ತಾ ಇದ್ದರು. ಈ ಎಲ್ಲ ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಅವರು ನಡೆಸ್ತಾ ಇದ್ದಂಥ ದೋಣಿ ಏನಿದೆ, ಅಂತಹ ಒಂದು ದೋಣಿಯನ್ನೇ ಈಗ ನಿರ್ಮಿಸಿ ಅದರ ಮೂಲಕ ಆ ದೇಶಗಳಿಗೆ ಹೋಗಬಹುದಾ ಅಂತ ಒಂದು ಪ್ರಯೋಗವನ್ನು ಮಾಡಿ ಆ ದೋಣಿಗೆ ಕೌಂಡಿನ್ಯ ಅಂತ ಹೆಸರನ್ನು ಇಡ್ತಾರೆ. ಹಾಯಿಯ ಮೂಲಕ ನಡೆಯುವಂಥ ದೋಣಿ ಇದು ಗುಜರಾತಿನ ಪೋರ್ಬಂದರಲ್ಲಿ ಹೊರಡುತ್ತೆ. ಆ ಪೋರ್ಬಂದರಲ್ಲಿ ಹೊರಡುವ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ವಿ. ಅದು ಈ ಗಾಳಿಯ ಸಹಾಯದಿಂದಲೇ, ಹಾಯಿಯ ಸಹಾಯದಿಂದಲೇ ಅದು ಓಮನ್ ದೇಶದಲ್ಲಿ ಇರ್ತಕ್ಕಂಥ ಮಸ್ಕತ್ ಬಂದರು ನಗರ ಏನಿದೆ ಅಲ್ಲಿಗೆ ಹೋಗಿ ಯಶಸ್ವಿಯಾಗಿ ತಲುಪಿದೆ. ಬೆರಳಿಗೆ ಕೊರಳ್ ಎನ್ನುವ ನಾಟಕದ ಕೃತಿ ಕುವೆಂಪು ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಗ್ರಾಹಕ ಬೆಲೆ ಸೂಚ್ಯಂಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದನ್ನು ಯಾರು ನಿರ್ಧರಿಸುತ್ತಾರೆ? ಆಯ್ಕೆಗಳನ್ನು ನೋಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹೇಳಿ ಸರ್. ರಿಸರ್ವ್ ಬ್ಯಾಂಕ್ಸ್. ಆಯ್ಕೆ 2. ಸೆಬಿ. ಆಯ್ಕೆ 3. ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್. ನೀತಿ ಆಯೋಗ್. ಸರಸ್ವತಿ. ನೀತಿ ಆಯೋಗ. ಉತ್ತರವನ್ನು ನೋಡೋಣ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಣದುಬ್ಬರವನ್ನು ಯಾವಾಗಲೂ ಲೆಕ್ಕ ಹಾಕ್ತಾ ಇರ್ತಾರೆ. ಶ್ರೀಸಾಮಾನ್ಯನ ಕೊಳ್ಳುವ ಸಾಮರ್ಥ್ಯ ಏನು ಅನ್ನೋದನ್ನು ಇವರು ಲೆಕ್ಕ ಹಾಕ್ತಾ ಇರ್ತಾರೆ. ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಆಹಾರ, ವಸತಿ, ಆರೋಗ್ಯ, ಸಾರಿಗೆ ಈ ಕ್ಷೇತ್ರಗಳಲ್ಲಿ ಹಣಕಾಸಿನ ವ್ಯವಹಾರ ಹೇಗೆ ನಡೀತಾ ಇದೆ, ಇವುಗಳನ್ನು ಬಳಸ್ಕೊಳ್ಳೋ ಸಾಮರ್ಥ್ಯ ನಾಗರಿಕನಿಗೆ ಇದೆಯಾ ಇಲ್ವಾ? ಹಾಗೆಯೇ ಸಂಬಳವನ್ನು ನಿರ್ಧರಿಸಬೇಕು. ಆ ಸಂಬಳವನ್ನು ನಿರ್ಧರಿಸಬೇಕಾದ್ರೆ ಎಷ್ಟು ನಿರ್ಧರಿಸಬೇಕು, ಎಷ್ಟು ಹೆಚ್ಚಿಸಬೇಕು, ಈ ಎಲ್ಲವನ್ನು ಇವರು ಅಧ್ಯಯನ ಮಾಡಿ ಇವರು ತಿಳಿಸ್ತಾ ಇರ್ತಾರೆ. ಕಾಶ್ಮೀರದ ಕಥೆ ಚಕ್ರವರ್ತಿ ಸೂಲಿಬೆಲೆ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಗಳನ್ನು ಯಾರು ನೇಮಕ ಮಾಡುತ್ತಾರೆ? ಲಕ್ಷ್ಮೀ ನಾರಾಯಣ ಗೌಡ. ರಾಷ್ಟ್ರಪತಿಯವರು. ರಾಷ್ಟ್ರಪತಿಗಳು. ಆಯ್ಕೆಗಳನ್ನು ನೋಡೋಣ. ಪಾರ್ಲಿಮೆಂಟ್, ಲೋಕಸಭೆ, ಭಾರತದ ನಾಗರಿಕರು, ರಾಷ್ಟ್ರಪತಿಗಳು. ಹೇಳಿ ಮಾ ಸರಸ್ವತಿ. ರಾಷ್ಟ್ರಪತಿಗಳು. ಉತ್ತರವನ್ನು ನೋಡೋಣ. ರಾಷ್ಟ್ರಪತಿಗಳು ಉತ್ತರ ಸರಿಯಾಗಿದೆ. ಕಾಶ್ಮೀರದ ಕತೆ ಈ ಪುಸ್ತಕವನ್ನು ಹಾಗೂ ಇನ್ನೂ ಒಂದು ಪುಸ್ತಕ ಕೊಡಬೇಕಲ್ವಾ? ಆಯ್ಕೆಗಳು ಬರೋಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ. ಬೆರಳಿಗೆ ಕೊರಳ್ ಕುವೆಂಪು ಅವರ ನಾಟಕದ ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೀನಿ. ಸಂವಿಧಾನದ ಆರ್ಟಿಕಲ್ 75ರ ಅನ್ವಯ ಅತ್ಯಂತ ಹೆಚ್ಚಿನ ಲೋಕಸಭಾ ಸದಸ್ಯರಿರುವ ಪಕ್ಷವನ್ನು ಕರೀತಾರೆ. ಆ ಪಕ್ಷದ ನಾಯಕ ಒಬ್ಬ ಇರ್ತಾನೆ. ಆ ನಾಯಕನನ್ನು ಕರೆದು ತಾವು ಸರ್ಕಾರವನ್ನು ಆರಂಭಿಸಬಹುದು ಅಂತ ಅವಕಾಶವನ್ನು ಮಾಡಿಕೊಡೋದು ರಾಷ್ಟ್ರಪತಿಗಳು. ಕಣ್ಣ ಕನ್ನಡಿಯಲ್ಲಿ ಅಬ್ಬೂರು ಪ್ರಕಾಶ್ ಅವರು ಅಬ್ಬೂರಿನ ಚಿತ್ರಗಳನ್ನು ಈ ಒಂದು ಲೇಖನಗಳಲ್ಲಿ ಚಿತ್ರಿಸಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಬಿಟ್ಟಕ್ಷರಗಳನ್ನು ತುಂಬಿ. ಳಿ, ಸಂ, ತಿ, ಸಂ, ಶ. ಬಜರ್ ಆಗಲೇ ಒತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು. ಉತ್ತರ ಸಂಸ್ಕೃತಿಯ ಸಂದೇಶ. ಇನ್ನೊಂದ್ಸಲ ಹೇಳಿಮ್ಮ. ಹಳ್ಳಿಯ ಸಂಸ್ಕೃತಿಯ ಸಂದೇಶ. ಸಂತೆಯ ಹಳ್ಳಿಯ ಸಂಸ್ಕೃತಿಯ ಸಂದೇಶ. ಹಳ್ಳಿಯ ಸಂಸ್ಕೃತಿಯ ಸಂದೇಶ. ಹೌದು. ಸರಸ್ವತಿ ಹಾಗೂ ಲಕ್ಷ್ಮೀ ನಾರಾಯಣ ಗೌಡ ತಾವು ಸ್ವತಂತ್ರವಾಗಿ ಪ್ರಯತ್ನಿಸಿ ಅವರು ಕೊಟ್ಟಂಥ ಉತ್ತರವನ್ನು ಪರಿಗಣಿಸಬೇಡಿ. ನೀವು ಸ್ವತಂತ್ರವಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಏನು ಹೊಳಿತಾ ಇಲ್ವಾ?
ಎಳ್ಳಿನ ಸಂಕ್ರಾಂತಿಯ ಸಂದೇಶ. ಎಳ್ಳಿನ ಸಂಕ್ರಾಂತಿಯ ಸಂದೇಶ. ಲಕ್ಷ್ಮೀನಾರಾಯಣಗೌಡ ಸರಿ ಈಗ ಇಬ್ಬರು ಸರಿ. ಎರಡು ಉತ್ತರ ಕೊಟ್ಟಿದ್ದಾರೆ. ಯಾಕೆ ಸರಿ ಇರ್ಬೋದು? ಹಳ್ಳಿಯ ಸಂಕ್ರಾಂತಿಯ ಅವರು ಹಳ್ಳಿ ಅಂತಾರೆ, ಇವರು ಎಳ್ಳು ಅಂತಿದ್ದಾರೆ. ಸಂಕ್ರಾಂತಿ ಆಯ್ತಲ್ಲ ಮೊನ್ನೆ. ಸಂಕ್ರಾಂತಿ ಸಂಕ್ರಾಂತಿ ಆಯಿತು. ಸಂಕ್ರಾಂತಿನೇ ಇರ್ಬೋದು. ಉತ್ತರವನ್ನು ನೋಡೋಣ. ಎಳ್ಳಿನ ಎಳ್ಳಿನ ಸಂಕ್ರಾಂತಿಯ ಸಂದೇಶ ಅಂತ. ಯಾಕಂದರೆ ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಹಬ್ಬದ ಪ್ರಚಲಿತ correct. ವಿದ್ಯಮಾನಕ್ಕೆ ಸಂಬಂಧಪಟ್ಟಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಎಳ್ಳಿನ ಸಂಕ್ರಾಂತಿಯ ಸಂದೇಶ ಅನ್ನೋದು ನಮ್ಮಲ್ಲಿ ಉತ್ತರ ಆಗಿತ್ತು. ತಾವು ಹೇಳಿದ್ದು ಹಳ್ಳಿಯ ಸಂಸ್ಕೃತಿಯ ಸಂದೇಶ. ಏನ್ ತೀರಾ ತಪ್ಪಲ್ಲ ಅದು, ಅಲ್ವಾ? ಹೌದೌದು. ಅದು ಈ ಒಂದು ಹೌದು, ಅಕ್ಷರಗಳ ಹಳ್ಳಿಯವರು ಇನ್ನೂ ಖಾಲಿ ಜಾಸ್ತಿ ಮನೆಗೆ ಮಾಡೋದು, ಅವರೇನೆ ಹೊಂದ್ಕೊಳ್ತಾರೆ. ಜಾಸ್ತಿ ಮಾಡೋದು. ಹಾಗಾಗಿ ಕಣ್ಣ ಕನ್ನಡಿಯಲ್ಲಿ ಈ ಪುಸ್ತಕವನ್ನು ನಿಮಗೂ ಕೊಡ್ತಾ ಇದ್ದೇನೆ. Okay, sir. ಸರಸ್ವತಿಯವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಗೋವಿಲ್ಲದ ಭಾರತ ಅವ್ರಿಗೂ ಸಹ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಗಿಡಗಂಟೆಯ ಕೊರಳು. ಪದ್ಮಾ ಶ್ರೀರಾಮ್ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 77 ಕೂಡು 38, 96 ಕಳೆ 45, 25 ಗುಣಿಸು 9, 180 ಭಾಗಿಸು 5. ಬಜ್ಜರುತ್ತಿದ್ದಾರೆ ಸರಸ್ವತಿ ಅವರು. ಅಂತಿಮ 427. 427. 4, 2, 7. ಬ್ಯಾಂಕಲ್ಲಿ ಕೆಲಸ ಮಾಡೋರು ಅನ್ನೋದಕ್ಕೆ ಥಟ್ ಅಂತ ಕೊಟ್ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ. ಅದು ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ವಿಜಯಲಕ್ಷ್ಮಿ ಹಾಗೂ ಲಕ್ಷ್ಮೀನಾರಾಯಣಗೌಡ ತಮ್ಮ ಉತ್ತರ. ಇದು 509 ಬರುತ್ತೆ ಸರ್. 509. 509. ಇಲ್ಲ ಸರ್, 409. ಸಾರಿ, 409. ಬಹಳ ಗಡಿಬಿಡಿ ಆಯಿತು. ಹೌದು, 409. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 115, 51, 225, 36 ಎಲ್ಲವನ್ನ ಸೇರಿಸಿದರೆ 427 ಬಂದಿದೆ. ಈ ಉತ್ತರವನ್ನು ಸರಸ್ವತಿ ಅವರು ಕೊಟ್ಟಿದ್ದಾರೆ. ಗಿಡಗಂಟೆಯ ಕೊರಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ಅಪ್ರತಿಮ ದೇಶಭಕ್ತ ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಕ್ರವರ್ತಿ ಸೂಲಿಬೆಲೆ ಬರೆದಿರುವಂತಹ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಹಣ್ಣನ್ನು ಗುರುತಿಸಿ. ಎಲ್ಚಿ ಹಣ್ಣು. ಗೋರೆ ಹಣ್ಣು, ಎಲ್ಚಿ ಹಣ್ಣು ಅಂತಾರೆ. ಎರಡು. ಎಲ್ಚಿ ಹಣ್ಣು. ಬೋರೆ ಹಣ್ಣು, ಎಲ್ಚಿ ಹಣ್ಣು ಎರಡೆರಡು ಉತ್ತರ ಕೊಟ್ಬಿಟ್ರೆ ಎಲಚಿ ಎಣ್ಣೆ, ಎಲಚಿ ಎಣ್ಣೆ, ಎಲಚಿ ಎಣ್ಣೆ. ನೋಡೋಣ. ಮೊದಲನೇ ಅವಕಾಶ ವಿಜಯಲಕ್ಷ್ಮಿ. ಎಲ್ಚಿ ಎಣ್ಣೆ. ಎಲಚಿ ಹಣ್ಣು. ಸೈಜು. ನಮ್ಮದು ಎಲಚಿ ಹಣ್ಣು ಸರ್. ಎಲಚಿ ಹಣ್ಣು. ಆಪ್ಷನ್ಸ್ ಆಪ್ಷನ್ಸ್ ಬೇಕು, ಆಯ್ಕೆಗಳು ಬೇಕು. ಆಯ್ಕೆಗಳನ್ನು ನೋಡೋಣ. ಬೋರೆ ಹಣ್ಣು, ಬೋರೆ ಹಣ್ಣು, ಕಾರೆ ಹಣ್ಣು, ಗೇರು, ಗೇರು ಹಣ್ಣು, ಎಲಚಿ ಹಣ್ಣು. ಚಿಕ್ಕದಿದ್ರೆ ಎಲ್ಚಿ ಹಣ್ಣು, ದೊಡ್ಡದಿದ್ರೆ ಬೋರೆ ಹಣ್ಣು ನೋಡಿ, ಅಂತಾರೆ. ಮತ್ತೆ ಬೇರೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ರೆ. ಇಲ್ಲ ಸರ್, ವಿವರಣೆ ನಾನು ಕೊಡ್ತೀನಿ. ಓಕೆ. ಗೇರು ಹಣ್ಣು. ಹಾ? ಗೇರು ಹಣ್ಣು. ಗೇರು ಹಣ್ಣು ಗೋಡಂಬಿ ಬಿಡುತ್ತಲ್ಲ, ಆ ಗೇರು ಹಣ್ಣು. ಅದು ಭಾಳ ನೈಸ್ ಆಗಿರ್ತದೆ ಸರ್. ಉತ್ತರವನ್ನ ನೋಡು. ರೈತರಲ್ವಾ, ಇವ್ರಿಗೆ ಗೊತ್ತಿರ್ತದೆ ಚೆನ್ನಾಗಿ. ಬೋರೆ ಹಣ್ಣು, ಬೋರೆ ಹಣ್ಣು ಸರಿಯಾದ ಉತ್ತರ. ತಾವು ಹೇಳಿದ ಬೋರೆ ಹಣ್ಣು, ಬೋರೆ ಹಣ್ಣು. ಹೌದು, ಎಲ್ಚಿ ಹಣ್ಣು. ಎಲ್ಚಿ ಹಣ್ಣು ಅಂತೀವಿ. ಹುಳಿ ಅಂಶ ಹೆಚ್ಚಿರುತ್ತೆ ಬೋರೆ ಹಣ್ಣು. ಎಲ್ಚಿ ಹಣ್ಣಲ್ಲಿ. ಅದೇ ದೊಡ್ಡ ಪ್ರಮಾಣದಲ್ಲಿ ಬಂದ್ರೆ ಅದಕ್ಕೆ ಬಾರೆ ಹಣ್ಣು ಅಂತಾರೆ, ಬೋರೆ ಹಣ್ಣು ಅಂತ ಹೇಳ್ತಾರೆ. ಸಿಹಿ ಅಂಶ ಹೆಚ್ಚಿರುತ್ತೆ, ದೊಡ್ಡದಿರುತ್ತೆ, ಮತ್ತೆ ಬಣ್ಣ ಸಂಪೂರ್ಣ ಭಿನ್ನವಾಗಿರುತ್ತೆ. ಮತ್ತೆ ರಾಮಾಯಣದಲ್ಲಿ ಬರುವಂತ ಪ್ರಸಂಗ ಏನಿದೆ, ಶಬರಿ ಕಾಯ್ತಾಳೆ, ಒಳ್ಳೊಳ್ಳೆ ಹಣ್ಣುಗಳ ರುಚಿ ನೋಡಿ ಅಂತ. ಆಕೆ ನೋಡೋದು ಈ ಹಣ್ಣಿನ ರುಚಿ. ಎಲಚಿ ಹಣ್ಣಲ್ಲಿ ಸಿಹಿ ಅಂಶವೇ ಇರೋಲ್ಲ, ಅದರಲ್ಲಿ ಹುಳಿ ಅಂಶ. ಹಾಗಾಗಿ ಬೋರೆ ಹಣ್ಣು, ಶಬರಿ ಕಚ್ಚಿಕೊಟ್ಟದ್ದು ಈ ಹಣ್ಣು. ಇದು ಸಹ ಸಾಮಾನ್ಯವಾಗಿ ಈ ಸಂಕ್ರಾಂತಿಯ ಹಬ್ಬದಲ್ಲಿ ದೊರೆಯುತ್ತೆ.
ಯಾವ್ಯಾವ ಋತುವಲ್ಲಿ ಸಿಗುವ ಹಣ್ಣುಗಳಿವೆಯೋ ಅವುಗಳನ್ನು ಕಡ್ಡಾಯವಾಗಿ ತಿನ್ನಲೇಬೇಕು. ಯಾಕಂದರೆ ಈ ಪ್ರದೇಶದಲ್ಲಿ ಬೆಳೆದಂಥ ಹಣ್ಣುಗಳು ನಮಗೆ ಬೇಕಾದ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ವಿದೇಶಿ ಹಣ್ಣುಗಳಿಗಿಂತ ಈ ಸ್ಥಳೀಯ ಋತುವಿಗೆ ದೊರೆಯುವಂಥ ಹಣ್ಣುಗಳು ಇರುತ್ತೆ. ಉದಾಹರಣೆ ನೇರಳೆ ಆಗಲಿ, ಎಲ್ಚಿ ಆಗಲಿ, ಅಥವಾ ಬೋರೆ ಹಣ್ಣಾಗಲಿ, ಅಥವಾ ಬೇಲಾಗಲಿ ತಿನ್ನಲೇಬೇಕು. ಆರೋಗ್ಯದ ಗುಟ್ಟು ಇರೋದು ಈ ಸ್ಥಳೀಯ ಹಣ್ಣು ತರಕಾರಿಗಳಲ್ಲಿ. ಮುಂದೆ ಕೊಡ್ತಾ ಇದ್ದೇವೆ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಬರೆದ ನೀವು ಒಮ್ಮೆ ಫೇಲ್ ಆಗಲೇಬೇಕು ಎನ್ನುವ ವ್ಯಕ್ತಿತ್ವ ವಿಕಸನದ ಪುಟ್ಟ ಹಣತೆಯ ಕೃತಿ. ಇದು ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸ, ಬ, ದ, ಚು, ಅ, ಕ, ಣ, ರೇ. ಸಕ್ಕರೆ ಬಲ್ಸರ್. ಹಾಂ. ಮೊದಲಿಗೆ ಸರಸ್ವತಿ, ಎರಡನೇದಾಗಿ ವಿಜಯಲಕ್ಷ್ಮಿ. ಹೇಳಿಮ್ಮ. ಬಣ್ಣದ ಸಕ್ಕರೆ ಅಚ್ಚು. ಬಣ್ಣದ ಸಕ್ಕರೆ ಅಚ್ಚು ಅಂತಿದ್ದಾರೆ. ತಂದಿದ್ದೀರಾ? ಇಲ್ಲ ಸರ್, ಅಯ್ಯೋ, ತಂದಿಲ್ಲ. ಆಗೋಯ್ತು ಸರ್. ವಿಜಯಲಕ್ಷ್ಮಿ. ಸರಿ, ಕರೆಕ್ಟ್ ಸರ್, ಬಣ್ಣದ ಸಕ್ಕರೆ ಹಚ್ಚೋದು. ಅದೇ ಸಕ್ಕರೆ ಅಚ್ಚು ತಂದಿಲ್ಲ. ಇಲ್ಲ, ತಂದಿಲ್ಲ ಸರ್, ಇಲ್ಲ. ಉತ್ತರವನ್ನ ಗೊತ್ತಿದ್ರೆ ತರ್ತಾ ಇದ್ವಿ, ಗೊತ್ತಿದ್ರೆ ತರ್ತಾ ಇದ್ವಿ. ಉತ್ತರವನ್ನ ಪ್ರಶ್ನೆ ಬರುತ್ತೆ. ಬಣ್ಣದ ಸಕ್ಕರೆ ಅಚ್ಚು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಸರಸ್ವತಿ ಅವರು. ನೀವು ಒಮ್ಮೆ ಫೇಲ್ ಆಗಲೇಬೇಕು ಎನ್ನುವ ಈ ಒಂದು ಸೊಗಸಾದ ಕೃತಿಯನ್ನು ಸರಸ್ವತಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಹಿರಿಯರಿಗೆ ಎಳ್ಳು ನೀರನ್ನು ಅರ್ಪಿಸುವುದು ಒಂಟಿ ಗಂಡಾನೆ ಕನ್ನಡಿ. ಬಜರ್ ಮೊದಲಿಗೆ ಒತ್ತಿದ್ದಾರೆ ವಿಜಯಲಕ್ಷ್ಮಿ, ಆನಂತರ ಸರಸ್ವತಿ. ವಿಜಯಲಕ್ಷ್ಮಿ ಒಂದು ಉತ್ತರ. ತರ್ಪಣ ಅರ್ಪಿಸುವುದು. ತರ್ಪಣ. 5 ಮನೆಗಳಿದೆ. ತರ್ಪಣ ಕಾರ್ಯನ. ತರ್ಪಣ ಕಾರ್ಯ. 3 ಶಬ್ದ ಸಿಕ್ಕಿದೆಯಾ? ಊರಿಲ್ಲ ಸಿಕ್ಕಿಲ್ಲ. ಹಾಗಿದ್ಮೇಲೆ ಸರಸ್ವತಿ ಅವರನ್ನು ಕೇಳ್ತೇನೆ. ಸರಸ್ವತಿ ಅವರೇ, ತಿಲತರ್ಪಣ. ತಿಲತರ್ಪಣ. ತಿಲತರ್ಪಣ ಉತ್ತರವನ್ನು ನೋಡೋಣ. ತಿಲತರ್ಪಣ ಉತ್ತರ ಸರಿಯಾಗಿದೆ. ಸಂಗೀತಗಾರರು, ಹಾಸ್ಯ ಪ್ರಸಂಗಗಳು ಈ ಪುಸ್ತಕ ಕೊಟ್ಟಿದ್ದೇನೆ. 2-3 ಅವರಿಗೆ ಸಿಗುತ್ತೆ. ಅವ್ರು ಉತ್ತರ ಕೊಡಲಿಲ್ಲ ಅಂದರೆ ತಮಗೆ ಅವಕಾಶ ಕೊಡ್ತೇವೆ. ಸರಸ್ವತಿ ಅವರೇ, ಎರಡನೇದಕ್ಕೆ ಒಂಟಿ ಗಂಡಾನೆ. ಸಲಗ ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಐತಾಳರ ಕಥೆಗಳು ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ದರ್ಪಣ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಶಿವಕುಮಾರ್ ಮಾವಲಿ ಅವರು ಬರೆದ ಸುಪಾರಿ ಕೊಲೆ ಎನ್ನುವ ಪತ್ತೇದಾರಿ ನಾಟಕ 3 ಪುಸ್ತಕ ಸರಸ್ವತಿ ಅವರಿಗೆ ದೊರೆತಿದೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಸರಸ್ವತಿ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹದಕ್ಕೆ ತರು ಎಂಬ ನುಡಿಗಟ್ಟಿನ ಅರ್ಥವೇನು? ಹೆಮ್ಮೆಯನ್ನು ತಗ್ಗಿಸು, ಒಳ್ಳೆ ರುಚಿಯನ್ನು ತರು. ಒಳ್ಳೆ ರುಚಿಯನ್ನು ತರು. ಮುಂದಿನ ಪ್ರಶ್ನೆ. ಲಾಭವಾಗು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಟ್ಟು, ಮಟ್ಟು. ಗಿಟ್ಟು. ಮುಂದಿನ ಪ್ರಶ್ನೆ. ವಿಷ್ಣುವಿನ ಹೊಕ್ಕಳಿನಿಂದ ಯಾರು ಹುಟ್ಟಿದರು? ಬ್ರಹ್ಮ, ನಾರದ. ನಾರದ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಡತನ ಬಂದರೂ. ಮುಂದಿನ ಪ್ರಶ್ನೆ. ಬಿಳಿ ಹುಡುಗಿನ ಹಿಡಿಯೋಕೆ ಹೋದರೆ ಜಾರ್ಕೊಂಡು ಹೋಗ್ತಾಳೆ. ಸೂರ್ಯನ ಕಿರಣ. ಸೂರ್ಯನ ಕಿರಣ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹದಕ್ಕೆ ತರು ಅಂದರೆ ಹೆಮ್ಮೆಯನ್ನು ತಗ್ಗಿಸು. ನಾನು ಶಬ್ದದ ಅರ್ಥ ಕೇಳ್ತಾ ಇಲ್ಲ, ನುಡಿಗಟ್ಟಿನ ಅರ್ಥ ಕೇಳ್ತಾ ಇರೋದು. 2ನೇ ಪ್ರಶ್ನೆಗೆ ಉತ್ತರ ಗಿಟ್ಟು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಬ್ರಹ್ಮ ಹುಟ್ಟೋದು. ನಾರದ ಬ್ರಹ್ಮನ ಮಾನಸ ಪುತ್ರ. ಆದರೆ ಹೊಕ್ಕಳಿಂದ ಹುಟ್ಟೋದು ಬ್ರಹ್ಮ. ಮುಂದಿನ ಪ್ರಶ್ನೆಗೆ ಉತ್ತರ ಬಡತನ ಬಂದರೂ ದೊಡ್ಡತನ ಹೋಗಬಾರ್ದು, ನಮ್ಮ ದೊಡ್ಡತನ ನಾವು ಉಳಿಸ್ಕೋಬೇಕು. 5ನೇ ಪ್ರಶ್ನೆಗೆ ಉತ್ತರ ಇದು ಪಾದರಸದ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಲಕ್ಷ್ಮೀನಾರಾಯಣ ಗೌಡ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹದ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಅನುಕೂಲಕ್ಕೆ ತಕ್ಕಂತೆ ಪರಿವರ್ತಿಸು, ಹೆಮ್ಮೆ ಪ್ರತಿಷ್ಠೆ ತಗ್ಗಿಸು. ಅನುಕೂಲಕ್ಕೆ ತಕ್ಕಂತೆ ಪರಿವರ್ತಿಸು. ಮುಂದಿನ ಪ್ರಶ್ನೆ. ಗಿಡ ಮತ್ತು ಪೊದೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಡಗಂಟಿ, ಗಿಡಬೀಳು. ಗಿಡಗಂಟಿ. ಮುಂದಿನ ಪ್ರಶ್ನೆ.
ಇಂದ್ರನ ಅನುಪಸ್ಥಿತಿಯಲ್ಲಿ ಯಾರು ಸ್ವರ್ಗದ ಸಿಂಹಾಸನವನ್ನು ನಿರ್ವಹಿಸಿದರು? ನಹುಷ, ವಿಶ್ವಾಮಿತ್ರ. ವಿಶ್ವಾಮಿತ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬರಿಕೈಗಿಂತ ಕಡೆಯೇ, ಬರಿಕೈಗಿಂತ ಕಡೆಯೇ ಏನು? 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೆಲದಗಲ ಕೂರಿಗೆ ಮುಗಿಲಗಲ ಬಟ್ಟಲು, ಬಿತ್ತೋದು ಕಾಣೋದಿಲ್ಲ, ಭೂಮಿ ತುಂಬ ಬೀಜ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹದ ಮಾಡು, ಅನುಕೂಲಕ್ಕೆ ತಕ್ಕಂತೆ ಪರಿವರ್ತಿಸು, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗಿಡಗಂಟಿ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ನಹುಷ ಆಗಿದ್ದ, ವಿಶ್ವಾಮಿತ್ರ ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಬರಿಕೈಗಿಂತ ಕಡೆಯೇ ಹಿತ್ತಾಳೆ ಕಡಗ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಮಳೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ವಿಜಯಲಕ್ಷ್ಮಿ ಅವರಿಗೆ ಅವಕಾಶ ಬರ್ತಾ ಇದೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ. 16 ಎಂಬ ನುಡಿಗಟ್ಟಿನ ಅರ್ಥವೇನು? ಅಪ್ಪಟ, ಚೊಕ್ಕಟ? ಅಪ್ಪಟ. ಮುಂದಿನ ಪ್ರಶ್ನೆ. ಮೂಲಿಕೆಯ ಮೂಲಕ ವಶೀಕರಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಡಮಾಡು, ಗಿಡಿಗಿಡಿ ಜಂತ್ರ? ಗಿಡಿಗಿಡಿ ಚಂತ್ರ. ಮುಂದಿನ ಪ್ರಶ್ನೆ. ಹನುಮಂತನು ತನ್ನ ಹನುಮದ್ ರಾಮಾಯಣವನ್ನು ಯಾವುದರ ಮೇಲೆ ಬರೆದನು? ಸಮುದ್ರದ ಮೇಲೆ, ಹಿಮಾಲಯದ ಬಂಡೆಯ ಮೇಲೆ? ಹಿಮಾಲಯದ ಬಂಡೆ ಮೇಲೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಲ್ಲವನೇ ಬಲ್ಲ, ಇಸ್ಕೊಂಡವನೇ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಪುಟ್ಟ ಪೋರಂಗೆ ಮಣ್ಣಿನ ಕೆಲಸ. ಇರುವೆ ಥರದೊಂದು ಬರುತ್ತಲ್ಲ, ಒಂದು ಇರುವೆ ಉಂಡೆ ಕಟ್ಟುತ್ತಲ್ಲ, ಏನದು? ಜೀರುಂಡೆನೋ ಏನೋ ಗೊತ್ತಿಲ್ಲ, ಒಂದು ನೀರು ಮಣ್ಣಲ್ಲೇ ಉಂಡೆ ಕಟ್ಕೊಂಡು ಹೋಗುತ್ತಲ್ಲ ಸರ್, ಅದು ಗೊತ್ತಿಲ್ಲ. ಅದು ನನಗೂ ಗೊತ್ತಾಗಲ್ಲ. ಪುಟ್ಟ ಪೌರ್ಣಿಮೆಗೆ ಮಣ್ಣಿನ ಕೆಲಸ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ 16 ಅಪ್ಪಟ, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗಿಡಮಾಡು ಅಂತ ಹೇಳ್ತಾರೆ, ಗಿಡಿಗಿಡಿ ಯಂತ್ರ ಅಲ್ಲ. 3ನೇ ಪ್ರಶ್ನೆಗೆ ಉತ್ತರ ಹಿಮಾಲಯದ ಬಂಡೆಯ ಮೇಲೆ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬಲ್ಲವನೇ ಬಲ್ಲ, ಬೆಲ್ಲದ ಸವಿಯ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಪುಟ್ಟ ಪೋರಂಗೆ ಮಣ್ಣಿನ ಕೆಲಸ ಅಂದರೆ ಒರಲೆ ಅಥವಾ ಗೆದ್ದಲು ಅಂತ ನಾವು ಕರಿತೇವೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸರಸ್ವತಿ ಅವರು ಪುಸ್ತಕವನ್ನು ಸ್ವೀಕರಿಸಬೇಕು. 10 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಜೊತೆಗೆ 10 ಪುಸ್ತಕಗಳನ್ನು ಪಡೆದರೆ ಒಂದು ವಿಶೇಷ ಪುಸ್ತಕ ವಿಶೇಷ ಬಹುಮಾನವಾಗಿ ಕೊಡ್ತಾ ಇದ್ದೇವೆ. ಭೂಮಿಗೀತ ಕಾದಂಬರಿ. ಡಾಕ್ಟರ್ ನಾ ಮೊಗಸಾಲೆ ಅವರು ಕರಾವಳಿಯ ಬದುಕನ್ನು ಬಹಳ ಸೊಗಸಾಗಿ ಚಿತ್ರಿಸಿರುವಂಥ ಕೃತಿ ತಮಗೆ ಕೊಡ್ತಾ ಇದ್ದೇವೆ. ನಾಲ್ಕು ಪುಸ್ತಕ ಸ್ವೀಕರಿಸಿ ಸರ್, ಅಭಿನಂದನೆಗಳು. 3 ಪುಸ್ತಕ ವಿಜಯಲಕ್ಷ್ಮಿ ಅವರಿಗೆ ಸ್ವೀಕರಿಸಿ, ಧನ್ಯವಾದಗಳು. ಸಿಡಿಲು ಯಾವಾಗ ಹೆಚ್ಚಿಗೆ ಹೊಡೆಯುತ್ತೆ? ಸಾಮಾನ್ಯವಾಗಿ ಮಳೆಗಾಲ ಅಂತ ನಾವು ಉತ್ತರ ಕೊಟ್ಬಿಡ್ತೇವೆ. ಆದರೆ ಮಳೆಗಾಲಕ್ಕಿಂತಲೂ ಉಗ್ರ ಸ್ವರೂಪದ ಸಿಡಿಲು ಆರಂಭ ಆಗೋದು ಬೇಸಿಗೆಯಲ್ಲಿ. ಪ್ರೀ ಮಾನ್ಸೂನ್ ಶವರ್ಸ್ ಅಂತ ನಾವು ಕರೀತೇವೆ. ಮಾನ್ಸೂನ್ ಪೂರ್ವ ಮಳೆ ಅಂತ ಏನು ಬರುತ್ತೆ, ಆ ಮಳೆಯಲ್ಲಿ ವಿಪರೀತ ಗಾಳಿ ಸಿಡಿಲು ಅದೆಷ್ಟು ಕುರಿಗಳು ಸತ್ತು ಹೋಗುತ್ತೋ ಲೆಕ್ಕವೇ ಇಲ್ಲ. ಆ ಗಾಳಿಗೆ ವಿಶೇಷವಾಗಿ ಮಾವಿನಕಾಯಿ ಉದುರು ಹೋಗ್ಬಿಡುತ್ತೆ, ತುಂಬ ನಷ್ಟವಾಗುತ್ತೆ. ಹಾಗಾಗಿ ಸಿಡಿಲು ಹೆಚ್ಚಿಗೆ ಕಂಡುಬರೋದು ಈ ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಅಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.